ವಚನ ಮಳೆಯಾಗಿ ಸುರಿಯುವುದು, ಸತ್ಯವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸಿನ ಸತ್ಯಂ ಸತ್ಯವೇ ಅನ್ನುವಂಥ ಸುವಾರ್ಥ ಸಂದೇಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಕರೆತಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಕರೆತಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ಕರೆತಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಕರೆತಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಜೀವಿಸುವೆ ನಿನ್ನ ಕರುಣೆಯೇ, ಪ್ರಶಂಸೆನಿಲ್ಲ ನಿನ್ನ ಕೃಪೆಯೇ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ಮತ್ತೊಂದು ಆವೃತ್ತಿ ಸತ್ಯ ಸತ್ಯಮೇ ಎಂಬುವಂಥ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತೇನೆ. ಇವತ್ತು ನಾವು ಆರಿಸಿಕೊಂಡಂಥ ವಿಷಯ 12 ಜನ ಯೇಸು ಕ್ರಿಸ್ತನ ಶಿಷ್ಯರಲ್ಲಿ ಇದ್ದ 2 ವ್ಯಕ್ತಿಗಳ ವಿಷಯವಾಗಿ ನಾವು ಮಾತನಾಡಲಿಕ್ಕಿದ್ದೇವೆ. ಯಾವರು ಎಂಬುದಾಗಿ ನೋಡುವಾಗ ಮೊದಲನೆಯವನಾದಂಥ ಪೇತ್ರನೂ ಕಡೆಯವನಾದಂಥ ಇಸ್ಕರಿಯೋತ ಯೂದನ ಬಗ್ಗೆ ಇವತ್ತು ಈ 2 ಯೇಸು ಕ್ರಿಸ್ತನ ಶಿಷ್ಯರ ವಿಷಯವಾಗಿ ನಾವು ಮಾತನಾಡಲಿಕ್ಕಿದ್ದೇವೆ. ಯೇಸು ಕ್ರಿಸ್ತನು ಆ ಶಿಷ್ಯರ ಪಟ್ಟಿಯನ್ನ 4 ಬಾರಿ ಬರೆದಿರುವುದನ್ನ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಅದು ಮತ್ತಾಯದಲ್ಲಿ ನಾವು ನೋಡ್ತೇವೆ, ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡ್ತೇವೆ, ಮಾರ್ಕದಲ್ಲಿ ನೋಡ್ತೇವೆ, ಲೂಕದಲ್ಲಿ ನೋಡ್ತೇವೆ, ನಂತರ ಅಪೋಸ್ತಲ ಕಾರ್ಯಗಳಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಎಲ್ಲೆಲ್ಲೆಲ್ಲ ಈ ಒಂದು 12 ಜನ ಅಪೋಸ್ತಲರ ಪಟ್ಟಿಯನ್ನ ಬರೆಯಲಾಗಿದೆ. ಆ 12 ಜನ ಅಪೋಸ್ತಲರ ಪಟ್ಟಿಯಲ್ಲಿ ಮೊದಲನೆಯವನು ಎಂಬುದಾಗಿ ಸೀಮೋನ್ ಪೇತ್ರನ ಕುರಿತಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನಾನು ಅದನ್ನು ಓದ್ತೀನಿ, ದಯವಿಟ್ಟು ಗಮನಿಸಿರಿ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 2ನೇ ವಚನ. ಆತನು ಕಳಿಸಿಕೊಟ್ಟ ಅಪೋಸ್ತಲರೆಂಬ 12 ಮಂದಿಯ ಹೆಸರುಗಳು ಯಾವುವೆಂದರೆ, ಮೊದಲನೆಯವನು ಪೇತ್ರನೆನಿಸಿಕೊಳ್ಳುವ ಸೀಮೋನನು, ಅವನ ತಮ್ಮನಾದ ಆಂದ್ರೇಯ. ಈ 12 ಮಂದಿಯನ್ನ ಯೇಸು ಕ್ರಿಸ್ತನು ಆರಿಸಿಕೊಂಡನು. ಯೇಸು ಕ್ರಿಸ್ತನು ಯಾಕೆ ಆರಿಸಿಕೊಂಡನು, ಯೇಸು ಕ್ರಿಸ್ತನು ಯಾಕೆ ಅವರನ್ನು ಆರಿಸಿಕೊಂಡನು ಎಂಬುದಾಗಿ ನಾವು ಮಾರ್ಕನು ಬರೆದಂಥ ಸುವಾರ್ತೆಯಲ್ಲಿ ನಾವು ನೋಡುವಾಗ, ಅವರು ಆತನ ಜೊತೆಯಲ್ಲಿದ್ದು ಅವರು ಸುವಾರ್ತೆಯನ್ನು ಸಾರಬೇಕು ಎಂಬುದಾಗಿ.
ಅವರು ಅವರ ಜೊತೆಯಲ್ಲಿ ಇದ್ದು ಆತನು ಅವರು ಸುವಾರ್ತೆಯನ್ನು ಸಾರಬೇಕು ಎಂಬುದಾಗಿ. ಅದು ಮಾತ್ರವಲ್ಲ, ಯೇಸು ಕ್ರಿಸ್ತನು ಅವರನ್ನು ಹಳ್ಳಿಗಳಿಗೆ ಕಳಿಸಿಕೊಟ್ಟನು. ಅವರಿಗೆ ರೋಗದ ಮೇಲೆ, ಆ ದುರಾತ್ಮಗಳ ಮೇಲೆ, ಸೈತಾನನ ಅಂಧಕಾರ ಶಕ್ತಿಗಳ ಮೇಲೆ ಅವರಿಗೆ ಶಕ್ತಿಯನ್ನು ಕೊಟ್ಟು, ನೀವು ಹೋಗುವಾಗ ಎಲ್ಲ ನೀವು ಸೌಖ್ಯ ಮಾಡ್ರಿ, ನೀವು ದೆವ್ವಗಳನ್ನು ಬಿಡಿಸ್ರಿ, ಅವರಿಗೆ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ ಅವರನ್ನು ಕಳಿಸಿಕೊಟ್ಟನು ನಾವು ನೋಡ್ತೇವೆ. ಪ್ರಿಯರೇ, ಈ 12 ಮಂದಿ ಶಿಷ್ಯರಲ್ಲಿ 12 ರೀತಿಯಾಗಿರುವಂಥ ವ್ಯತ್ಯಾಸವಾಗಿರುವಂಥ ವಿಷಯಗಳನ್ನು ನಾವು ಕಾಣ್ತೇವೆ. 12 ಮಂದಿಗೂ ಯೇಸುಕ್ರಿಸ್ತನು ಒಬ್ಬನೇ ಆಗಿದ್ದರೂ ಕೂಡ ಅವರು ಯೇಸುಕ್ರಿಸ್ತನನ್ನು ನೋಡಿದಂಥ ರೀತಿ, ಅವರು ಯೇಸುಕ್ರಿಸ್ತನ ಜೊತೆಯಲ್ಲಿದ್ದಂಥ ರೀತಿ, ಅವರು ಯೇಸುಕ್ರಿಸ್ತನ ಜೊತೆಯಲ್ಲಿ ವ್ಯವಹರಿಸಿದಂಥ ರೀತಿ, ಯೇಸುಕ್ರಿಸ್ತನು ಅವರ ಜೊತೆಯಲ್ಲಿ ನಡೆದಂಥ ರೀತಿ ಕೂಡ ಈ 12 ಮಂದಿಗೂ ವ್ಯತ್ಯಾಸವಾಗಿರುವಂಥದ್ದನ್ನು ನಾವು ನೋಡ್ತೇವೆ. ಸೊ ಮೊದಲನೆಯವನಾದಂಥ ಪೇತ್ರನ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಸೊ ಮೊದಲನೇದಾಗಿ ಪೇತ್ರನನ್ನು ಯೇಸುಕ್ರಿಸ್ತನು ಎಲ್ಲಿ ನೋಡಿದ್ದನು ಎಂಬುದಾಗಿ ನಾವು ನೋಡುವಾಗ, ಲೂಕನ ಬರೆದಂಥ ಸುವಾರ್ತೆಯಲ್ಲಿ 5ನೇ ಅಧ್ಯಾಯದಲ್ಲಿ, ಆ ಅಧ್ಯಾಯದಲ್ಲಿ ನಾವು ನೋಡುವಾಗ ಯೇಸುಕ್ರಿಸ್ತನು ಗಲಿಲಾಯ ತೀರದ ಆ ಸಮುದ್ರದ ತೀರದಲ್ಲಿ ಜನರ ಗುಂಪು ಆತನ ವಾಕ್ಯವನ್ನು ಕೇಳಲಿಕ್ಕೆ ಬಂತು. ಆ ಸಮಯದಲ್ಲಿ ಆತನು ಆ ಗಲಿಲಾಯದಲ್ಲಿ, ಆ ಸಮುದ್ರ ತೀರದಲ್ಲಿ ಅನೇಕರು ತಮ್ಮ ಬಲೆಗಳನ್ನು ಸರಿ ಮಾಡ್ತಾ ಇದ್ರು. ಅಲ್ಲಿ ದೋಣಿಗಳಿತ್ತು. ಆ ಒಂದು ದೋಣಿಯಲ್ಲಿ ಆತನು ಕುಳಿತುಕೊಂಡನು. ಅದು ಯಾರ ದೋಣಿ ಎಂಬುದಾಗಿ ನೋಡುವಾಗ ಸೀಮೋನ್ ಪೇತ್ರನ ದೋಣಿ. ಪೇತ್ರನು ಆ ಸಮಯದಲ್ಲಿ ಬಲೆಗಳನ್ನು ಸರಿ ಮಾಡ್ತಾ ಇದ್ದ. ಯೇಸು ಸ್ವಾಮಿ ಅಂದರು, ಸ್ವಲ್ಪ ಈ ದೋಣಿಯನ್ನು ಮುಂದಕ್ಕೆ ನೂಕು ಎಂಬುದಾಗಿ. ಆಗ ಪೇತ್ರನು ದೋಣಿಯನ್ನು ಸ್ವಲ್ಪ ಮುಂದಕ್ಕೆ ನೂಕಿದಾಗ ಆ ದೋಣಿಯಲ್ಲಿ ಕುಳಿತುಕೊಂಡು ಯೇಸು ಕ್ರಿಸ್ತನು ಅಲ್ಲಿ ಅನೇಕ ಜನರಿಗೆ ದೇವರ ವಾಕ್ಯವನ್ನು ಬೋಧಿಸಿದನು. ಪ್ರಿಯರೇ, ಅದಾದ ಮೇಲೆ ಪೇತ್ರನಿಗೆ ಯೇಸು ಸ್ವಾಮಿ ಹೇಳ್ತಾರೆ, ನೀನು ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ನಿನ್ನ ಬಲಗಡೆಯಲ್ಲಿ ಬಲೆಯನ್ನು ಹಾಕು ಎಂಬುದಾಗಿ ಹೇಳಿದಾಗ ಪೇತ್ರನ ಹೇಳ್ತಾನೆ, ಸ್ವಾಮಿ, ಇಡೀ ರಾತ್ರಿ ನಾವು ಕಷ್ಟಪಟ್ಟಿದ್ದೇವೆ, ನಮಗೆ ಒಂದು ಮೀನು ಸಿಕ್ಕಿಲ್ಲ. ಆದರೆ ನಿನ್ನ ಮಾತಿನ ಮೇರೆಗೆ ನಾವು ಬಲೆಗಳನ್ನು ಹಾಕ್ತೇವೆ, ನಿನ್ನ ಮಾತಿನ ಮೇರೆಗೆ ನಾವು ಬಲೆಗಳನ್ನು ಹಾಕ್ತೇವೆ ಎಂಬುದಾಗಿ ಹೇಳಿ ಅವನು ದೋಣಿಯನ್ನು ಆಳದ ಸ್ಥಳಕ್ಕೆ ನಡೆಸಿ ಬಲಗಡೆಗೆ ಬಲೆಯನ್ನು ಹಾಕಿದಾಗ ರಾಶಿ ರಾಶಿ ಮೀನುಗಳು ಅವನಿಗೆ ಸಿಕ್ಕಿತು. ಪೇತ್ರನು ಯೇಸು ಸ್ವಾಮಿಯನ್ನು ನೋಡಿದಾಗ ಆತನಿಗೆ ಆಶ್ಚರ್ಯ ಆಯಿತು, ಈತನು ಯಾರಿರಬಹುದು? ಪೇತ್ರನು ಮೊದಲು ಯೇಸುವನ್ನು ನೋಡಿದಾಗ ಹೇಗೆ ಮಾತಾಡಿಸ್ತಾ ಇದ್ದಾನೆ ನೋಡ್ರಿ. ಆ ಮಾತುಗಳನ್ನು ನಾವು ನೋಡೋಣ. ಆಗ ದೋಣಿಗಳಲ್ಲಿ ಸೀಮೋನನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ತರುವಾಯ ಆತನು ಕುಳಿತುಕೊಂಡು ದೋಣಿಯೊಳಗಿನಿಂದಲೇ ಆ ಜನರ ಗುಂಪಿಗೆ ಉಪದೇಶವನ್ನು ಮಾಡಿದನು. ಮಾತಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ, ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸು, ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. ಅದಕ್ಕೆ ಸೀಮೋನ್ ಪೇತ್ರನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸಪಟ್ಟರೂ ಏನು ಸಿಕ್ಕಿಲ್ಲ. ನೋಡ್ರಿ, ಮೊದಲು ಯೇಸುವನ್ನು ಕಂಡಾಗ ಹೇಗೆ ಪೇತ್ರನು ಯೇಸುವನ್ನು ಮಾತನಾಡಿಸ್ತಾ ಇದ್ದಾನೆ? ಗುರುವೇ ಎಂಬುದಾಗಿ ಹೇಳ್ತಾ ಇದ್ದಾನೆ. ಗುರುವೇ, ನಾವು ಇಡೀ ರಾತ್ರಿಯೆಲ್ಲ ಪ್ರಯಾಸ ಪಟ್ಟಿದ್ದೆ, ಒಂದು ಮೀನು ನಮಗೆ ಸಿಕ್ಕಿಲ್ಲ. ಈಗ ಆತನು ಹೇಳ್ತಾನೆ, ನಿನ್ನ ಮಾತಿನ ಮೇರೆಗೆ ನಾವು ಬಲೆಗಳನ್ನು ಹಾಕ್ತೇವೆ ಎಂಬುದಾಗಿ ಹೇಳಿ ರಾಶಿ ರಾಶಿಗಳ ಮೀನುಗಳು ಸಿಕ್ಕಿದಾಗ ಈಗ ಆತನ ಮಾತು ಹೇಗಿದೆ ಎಂಬುದಾಗಿ ನಾವು ನೋಡಿದ್ರೆ ದಯವಿಟ್ಟು ಗಮನಿಸಿ. 8ನೇ ವಚನ, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ಯೇಸು ಪಾದಕ್ಕೆ ಆತನು ಬಿದ್ದನು. ಪ್ರಿಯರೇ, ಯೇಸು ಪಾದಕ್ಕೆ ಬಿದ್ದು ಹೇಳ್ತಾ ಇದ್ದಾನೆ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು.
ಪೇತ್ರನು, ಬೆಸ್ತನಾಗಿರುವಂಥ ಪೇತ್ರನು ಚಿಕ್ಕ ವಯಸ್ಸಿಂದ ಆತನಿಗೆ ಸಮುದ್ರದ ಅರಿವಿತ್ತು. ಗಲಿಲಾಯ ಸಮುದ್ರದಲ್ಲಿ ಅವರ ತಾತ ಮುತ್ತಾತಂದಿರ ಕಾಲದಿಂದಲೂ ಅವರು ಮೀನುಗಳನ್ನು ಹಿಡಿಯುವಂಥವರಾಗಿದ್ದರು. ಪೇತ್ರನಿಗೆ ಒಂದು ಅರ್ಥ ಆಯಿತು, ಈತನು ಬಲೆಗಳನ್ನು ಹಾಕಿ ಅಂದ ಕೂಡಲೇ ಬಲೆಗಳನ್ನು ಹಾಕದ ಮೇಲೆ ರಾಶಿ ರಾಶಿ ಮೀನು ಸಿಕ್ಕಿದ ನಂತರ ಪೇತ್ರನಿಗೆ ಅರ್ಥವಾಯಿತು, ಈತನು ಸಾಧಾರಣವಾಗಿರುವಂಥ ವ್ಯಕ್ತಿಯಲ್ಲ, ಈತನಲ್ಲಿ ಏನೋ ವಿಶೇಷತೆ ಇದೆ, ಈತನಲ್ಲಿ ಏನೋ ವಿಶೇಷತೆ ಇದೆ, ಈತನು ಸಾಧಾರಣವಾಗಿ ಇರುವ ಮನುಷ್ಯನು ಅಲ್ಲವೇ ಅಲ್ಲ. ಅದಕ್ಕೆ ಆತನು ಯೇಸು ಸ್ವಾಮಿಯನ್ನು ಕರೀತಾ ಇದ್ದಾನೆ ಸ್ವಾಮಿ ಎಂಬುದಾಗಿ ಹೇಳಿ ಆತನ ಪಾದಕ್ಕೆ ಅಡ್ಡ ಬಿದ್ದು ಆತನ ಮೊಣಕಾಲಿಗೆ ಬಿದ್ದು ಹೇಳ್ತಾ ಇದ್ದಾನೆ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗು. ಪೇತ್ರನಿಗೆ ತನ್ನ ಪಾಪದ ಅರಿವಾಯಿತು. ಪೇತ್ರನು ಎಂಥವನು ಎಂಬುದಾಗಿ ದೇವರ ಮುಂದೆ, ಯೇಸುವಿನ ಮುಂದೆ ತಾನು ಒಪ್ಪಿಕೊಳ್ಳುವವನಾಗಿದ್ದಾನೆ. ಯೇಸು ಬಳಿಗೆ ಬರುವಾಗ ನಾನು ಯಾರಾಗಿದ್ದೇನೆ ಎಂಬುದಾಗಿ ನಾವು ತಿಳಿಯದೇ ಇರುವುದೇ ಆಗಿದ್ದರೆ ಯಾವ ಪ್ರಯೋಜನವೂ ಇಲ್ಲ. ಹಾಗಾದರೆ ಯೂದನ ಕುರಿತಾಗಿ ನಾವು ನೋಡುವಾಗ ಯೂದನು ಯಾರಾಗಿದ್ದನು ಎಂಬುದಾಗಿ ನಾವು ನೋಡುವುದಾದರೆ ಯೋಹಾನನು ಬರೆದಂಥ ಸುವಾರ್ತೆಯಲ್ಲಿ ನಾವು ಅದನ್ನು ನೋಡಬಹುದು. ಯೂದನು ಈ ಮಾತನ್ನು ಹೇಳ್ತಾ ಇದ್ದಾನೆ, ದೇವರ ವಾಕ್ಯವು ಹೇಳ್ತದೆ, ಅವನು ಕಳ್ಳನಾಗಿದ್ದು. ಅವನೇನಾಗಿದ್ದನು? ಅವನು ಕಳ್ಳನಾಗಿದ್ದನು ಎಂಬುದಾಗಿ. ಬಹುಶಃ ಯೇಸು ಕ್ರಿಸ್ತನು ಅವನನ್ನು 12 ಜನ ಶಿಷ್ಯರಲ್ಲಿ ಆರಿಸಿಕೊಳ್ಳುವಾಗ ಅವನು ಕಳ್ಳನಾಗಿದ್ದನು. ಆದರೆ ಯೇಸು ಕ್ರಿಸ್ತನ ಬಳಿಗೆ ಬಂದರೂ ಕೂಡ ಅವನು ತನ್ನ ಪಾಪವನ್ನು ಒಪ್ಪಿಕೊಳ್ಳಲಿಲ್ಲ. ಅವನು ತನ್ನ ಪಾಪವನ್ನು ದೇವರಿಗೆ ಹೇಳಲಿಲ್ಲ. ಯೇಸು ಸ್ವಾಮಿ, ನಾನು ಕಳ್ಳ, ನನ್ನ ಪಾಪವನ್ನು ಕ್ಷಮಿಸು, ಇವತ್ತಿನಿಂದ ಕಳ್ಳತನ ಬಿಟ್ಟು ಬಿಡ್ತೀನಿ ಎಂಬುದಾಗಿ ಯಾವತ್ತೂ ಕೂಡ ಯೇಸು ಕ್ರಿಸ್ತನ ಬಳಿಯಲ್ಲಿ ಯೂದನು ಕೇಳಲಿಲ್ಲ. ಯಾಕಂದರೆ ಯೇಸು ಕ್ರಿಸ್ತನ ಬೋಧನೆಗಳನ್ನು ನಾವು ನೋಡುವಾಗ ಯೇಸು ಕ್ರಿಸ್ತನು ಆ ಬೋಧನೆಯಲ್ಲಿ ನಾವು ನೋಡ್ತೇವೆ, ಆತನು ಹಣದ ಕುರಿತಾಗಿ ಆತನು ಮಾತನಾಡಿದನು, ಆತನು ಕಳ್ಳರ ವಿಷಯದಲ್ಲಿ ಆತನು ಮಾತನಾಡಿದನು, ಆತನು ನಿಕ್ಷೇಪಗಳ ಬಗ್ಗೆ ಮಾತನಾಡಿದನು, ಆತನು ಹಣವನ್ನು ಹೇಗೆ ವ್ಯವಹಾರ ಮಾಡಬೇಕು ಎಂಬುದಾಗಿ ಕೂಡ ಆತನು ಮಾತನಾಡಿದನು. ನೋಡ್ರಿ, ಕಳ್ಳನ ಬಗ್ಗೆ ಯೇಸು ಕ್ರಿಸ್ತನು ಮಾತನಾಡಿದನ. ಇದನ್ನು ಯೂದನು ಕೇಳಿದನ? ಖಂಡಿತವಾಗಲೂ ಕೇಳಿದನು. ಯಾಕಂದರೆ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆತನು ಆ ಜನರ ಗುಂಪನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡು ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ, ಈ ವಿಷಯವನ್ನೆಲ್ಲ ಹೇಳ್ತಾ ಬಂದನು. ಆತನ ಶಿಷ್ಯರು ಹತ್ತಿರಕ್ಕೆ ಬಂದರು. ಯೇಸು ಕುಳಿತಿದ್ದಾನೆ, ಯೇಸು ಸುತ್ತಲೂ ಶಿಷ್ಯರು ಕುಳಿತಿದ್ದಾರೆ, ಶಿಷ್ಯರಲ್ಲಿ ಯೂದನು ಕೂಡ ಇದ್ದಾನೆ. ಆ ಯೂದನು ಈ ಪ್ರಸಂಗವನ್ನು, ಈ ಮಾತುಗಳನ್ನೆಲ್ಲ ಕೇಳ್ತಾ ಇದ್ದಾನೆ. ನಂತರ ದೊಡ್ಡ ಆ ಗುಂಪು ಯೇಸುವಿನ ಬೋಧನೆಯನ್ನು ಕೇಳ್ತಾ ಇದೆ. ಯೇಸು ಸ್ಪಷ್ಟವಾಗಿ ಹೇಳಿದರು, ಏನು ಗೊತ್ತಾ? ಅದೇ ಮತ್ತಾಯ 6ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ನೀವು 2 ಯಜಮಾನರನ್ನು ಸೇವಿಸಲಾರಿರಿ. 24ನೇ ವಚನ. ಯಾವನು 2 ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು. ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ಈ ಮಾತು ಯೂದನು ಕೇಳಿದ್ನ? ಹೌದು, ಕೇಳಿದ. ಹಣವನ್ನು ಪ್ರೀತಿಸ್ತಾ ಇದ್ದಂಥ ಯೂದನು, ಕಳ್ಳನಾಗಿದ್ದ ಯೂದನು, ಯೇಸು ಕ್ರಿಸ್ತನ ಒಂದು ಮಂಡಳಿಯಲ್ಲಿ ಯೇಸು ಕ್ರಿಸ್ತನ ಜೊತೆಯಲ್ಲಿ ಇದ್ದಂಥ ಸಮಯದಲ್ಲಿ ಅವನಿಗೆ ಯಾವ ಒಂದು ಜವಾಬ್ದಾರಿಯನ್ನು ಯೇಸು ಕ್ರಿಸ್ತನ ವಹಿಸಿದನೆಂದರೆ, ಖಜಾನ್ಸಿಯಾಗಿದ್ದನವನು, ಟ್ರೆಜರರ್ ಆಗಿದ್ದನು. ಅವನ ಬಳಿಯಲ್ಲಿ ಹಣದ ಚೀಲವಿತ್ತು. ಯಾರೆಲ್ಲ ಕಾಣಿಕೆಗಳನ್ನು ಕೊಡ್ತಾ ಇದ್ರು ಎಲ್ಲರೂ ಕೂಡ ಆ ಯೂದನ ಹತ್ತಿರ ತಂದು ಕೊಡ್ತಾ ಇದ್ರು. ಯೇಸು ಕ್ರಿಸ್ತನ ಬಳಿಯಲ್ಲಿ ಆ ಕಾಣಿಕೆ ಚೀಲ ಇದ್ದುದರಿಂದ ಯೇಸು ಕ್ರಿಸ್ತನು ಆ ಹಣ ವಿಚಾರಗಳನ್ನೆಲ್ಲ ಯಾರಿಗೆ ಕೊಟ್ಟಿದ್ದನು? ಇಸ್ಕರಿಯೋತ ಯೂದನಿಗೆ ಕೊಟ್ಟಿದ್ದನು. ಈ ಯೂದನು ಏನು ಮಾಡ್ತಾ ಇದ್ದನು ಗೊತ್ತಾ? ಈ ಯೂದನು ಆ ಹಣದ ಚೀಲದಿಂದ ಕದಿಯುತ್ತಾ ಇದ್ದನು. ತನಗೆ ಬೇಕಾದದನ್ನು ಆತನು ತೆಗೆದುಕೊಳ್ಳುತ್ತಾ ಇದ್ದನು.
ಯೂದನು ಯಾವತ್ತೂ ಕೂಡ ಈ ವಿಷಯಗಳಲ್ಲಿ ಪಶ್ಚಾತ್ತಾಪ ಪಡಲೇ ಇಲ್ಲ. ಈ ವಿಷಯಗಳಲ್ಲಿ ಯಾವತ್ತೂ ಕೂಡ ಯೇಸು ಸ್ವಾಮಿ ಹತ್ರ, ಯೇಸು ಸ್ವಾಮಿ ನಾನು ಈ ಥರ ಹಣವನ್ನು ಕದೀತಾ ಇದ್ದೇನೆ, ನನ್ನನ್ನು ಕ್ಷಮಿಸು ಎಂಬುದಾಗಿ ಯಾವತ್ತೂ ಕೂಡ ಯೇಸು ಹತ್ರ ಪಾಪ ಅರಿಕೆ ಮಾಡುವುದನ್ನು ನಾವು ನೋಡಲಿಲ್ಲ. ಆದರೆ ಪೇತ್ರನ ವಿಷಯವಾಗಿ ನಾವು ನೋಡುವಾಗ ನಾವು ಏನನ್ನು ನೋಡ್ತೇವೆ? ಅವನು ಯೇಸುವನ್ನು ನೋಡಿದ ಕೂಡಲೇ ಆ ಕ್ಷಣವೇ ಯೇಸು ಯಾರೆಂಬುದಾಗಿ ಅವನಿಗೆ ಅರಿವಾಗಿ ಅವನ ಪಾಪವನ್ನು ಯೇಸು ಕ್ರಿಸ್ತನ ಮುಂದೆ ಒಪ್ಪಿಕೊಳ್ಳುತ್ತಾನೆ. ಪ್ರಿಯರೇ, ಹಾಗಾದರೆ ಇದರಿಂದ ನಾವು ಕಲಿಯುವಂಥದ್ದೇನು? ದೇವರು ನಮ್ಮ ತಪ್ಪನ್ನು ಎಚ್ಚರಿಸುವಾಗ, ನಮ್ಮ ತಪ್ಪನ್ನು ತಿಳಿಸಿ ಹೇಳುವಾಗ ನಾವು ದೇವರ ಮುಂದೆ ಒಪ್ಪಿಕೊಳ್ಳಬೇಕು. ಲೂಕನು ಬರೆದಂಥ ಸುವಾರ್ತೆಯಲ್ಲಿ ನಾವು ಓದ್ತೇವೆ, 2 ವ್ಯಕ್ತಿಗಳು ದೇವಾಲಯಕ್ಕೆ ಹೋದರು. ಒಬ್ಬನು ಪರಿಸಾಯದವನು, ಇನ್ನೊಬ್ಬನು ಸುಂಕದವನು. ನೋಡ್ರಿ, 2 ವ್ಯಕ್ತಿಗಳು ದೇವಾಲಯಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಸುಂಕದ ಪರಿಸಾಯನು ಹೀಗೆ ಹೇಳ್ತಾ ಇದ್ದಾನೆ, ದೇವರೇ, ನಾನು ಇತರ ಜನರಂತಲ್ಲ, ಈ ಸುಂಕದವನಂತೂ ಕೂಡ ನಾನು ಅಲ್ಲ. ನಾನು ಎಲ್ಲದರಲ್ಲಿಯೂ ನಿನಗೆ ದಶಮಾಂಶವನ್ನು ಕೊಡುತ್ತೇನೆ. ನಾನು 2 ಆವರ್ತಿ ವಾರಕ್ಕೆ ಏನು ಮಾಡ್ತೇನೆ? ನಾನು ಉಪವಾಸವನ್ನು ಮಾಡ್ತೇನೆ. ನಾನು ಧಾರ್ಮಿಕವಾದ ಎಲ್ಲ ಆಚರಣೆಗಳನ್ನು ನಾನು ಪಾಲಿಸ್ತೇನೆ ಎಂಬುದಾಗಿ ಹೇಳಿ ಆತನು ತನ್ನ ಬಗ್ಗೆ ಹೇಳಿಕೊಳ್ಳುತ್ತಾ ಇದ್ದ. ಆದರೆ ಸುಂಕದವನು ಏನು ಮಾಡಿದ ಗೊತ್ತಾ? ತಾನು ದೇವರ ಕಡೆಗೂ ನೋಡಲಾರದೆ, ತಲೆಯನ್ನು ಎತ್ತಲಾರದೆ ತಾನು ಬಗ್ಗಿಕೊಂಡು ಆತನು ಹೇಳ್ತಾನೆ, ದೇವರೇ, ನಾನು ಪಾಪಿ, ನನ್ನನ್ನು ಕ್ಷಮಿಸು. ದೇವರೇ, ನಾನು ಪಾಪಿ, ನನ್ನನ್ನು ಕರುಣಿಸು ಎಂಬುದಾಗಿ ಆತನು ಬೇಡುವವನಾಗಿದ್ದಾನೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಂಥ ಸಮಯದಲ್ಲಿ ಆ ಘಟನೆಯನ್ನು ಹೇಳಿದ ನಂತರ ಯೇಸು ಸ್ವಾಮಿ ಹೇಳ್ತಾರೆ, ಅವನು ನೀತಿವಂತನಾಗಿ ಅಲ್ಲಿಂದ ಹೊರಟು ಹೋದನು. ಪ್ರಿಯರೇ, ಯೇಸುಕ್ರಿಸ್ತನ ಯೇಸುಕ್ರಿಸ್ತನ ಹತ್ತಿರಕ್ಕೆ ಬಂದ ಅನೇಕರ ಜೀವಿತವು ಬದಲಾಯಿತು. ಕಾರಣ ಅವರ ಪಾಪವನ್ನು ಅವರು ಅರ್ಥಕೊಂಡರು. ಅವರ ಪಾಪ ಕುರಿತಾಗಿ ಅವರಿಗೆ ಅರಿವಾಗಿ ಅವರು ಯೇಸು ಹತ್ರ ಕ್ಷಮೆಯನ್ನು ಯಾಚಿಸಿದರು. ಜಕ್ಕಾಯನೆಂಬುವಂಥ ವ್ಯಕ್ತಿ ಯೇಸು ಬಳಿಗೆ ಬರ್ತಾರೆ. ಯೇಸು ಅವನ ಮನೆಗೆ ಹೋಗ್ತಾರೆ. ಅವನು ಕೂಡ ಸುಂಕದವನಾಗಿರ್ತಾನೆ, ಅಂದರೆ ಸುಂಕ ವಸೂಲಿ ಮಾಡುವವನು. ಆಗ ಯೇಸು ಅವನ ಮನೆಗೆ ಹೋದಾಗ ಆತನು ಯೇಸು ಹತ್ರ ಹೇಳ್ತಾನೆ, ಸ್ವಾಮಿ, ನಾನು ಯಾರ ಹತ್ರ ಅದು ಹೆಚ್ಚಾಗಿ ಹಣವನ್ನು ಕಸ್ಕೊಂಡಿದ್ದರೆ 4ರಷ್ಟು ಹಣವನ್ನು ಕೊಡ್ತೇನೆ. ನನಗಿರುವ ಎಲ್ಲ ಆಸ್ತಿಯನ್ನು ಮಾರಿ ನಾನು ಬಡವರಿಗೆ ಕೊಡ್ತೇನೆ ಎಂಬುದಾಗಿ ಆತನು ಒಪ್ಪಿಕೊಳ್ಳುವವನಾಗಿದ್ದಾನೆ. ಪ್ರಿಯರೇ, ನಿಮ್ಮ ಪಾಪವನ್ನು ದೇವರ ಮುಂದೆ ಒಪ್ಪಿಕೊಳ್ಳಲಿಕ್ಕೆ ಇಷ್ಟವಿದೆಯಾ? ಹಾಗಿರುವುದಾದರೆ ಆತನು ನಿಮ್ಮ ಪಾಪವನ್ನು ಕ್ಷಮಿಸುವವನಾಗಿದ್ದಾನೆ. ನೀವು ಪಾಪದಲ್ಲೇ ಜೀವಿಸಿ ಏನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಯೋಹಾನನು ಬರೆದಂಥ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಪಾಪವನ್ನು ಮಾಡುವವನು ಪಾಪಕ್ಕೆ ದಾಸನಾಗಿದ್ದಾನೆ. ಪಾಪವನ್ನು ಮಾಡುವವನು ಪಾಪಕ್ಕೆ ದಾಸನಾಗಿದ್ದಾನೆ. ಪಾಪ ಅವನ ಯಜಮಾನನಾಗಿದೆ. ಹಾಗಾದರೆ ಪಾಪವು ಕೊಡುವ ಸಂಬಳ ಮರಣ. ರೋಮ 6:23. ನೀನು ಪಾಪದಲ್ಲೇ ಜೀವಿಸ್ತಾ ಇದೀಯಾ? ಪಾಪದಲ್ಲೇ ಇದ್ದೀಯಾ? ನಿನಗೆ ಮರಣ ಖಂಡಿತ. ಪ್ರಿಯರೇ, ಇಸ್ಕರಿಯೋತ ಯೂದನು ಕಳ್ಳನಾಗಿದ್ದು, ಅವನ ಬಳಿಯಲ್ಲಿದ್ದ ಚೀಲದಿಂದ ಅವನ ಹಣವನ್ನು ತೆಗೆದುಕೊಳ್ಳುವವನಾಗಿದ್ದು, ಯಾವತ್ತೂ ಕೂಡ ಅದರ ವಿಷಯವಾಗಿ ಅವನಿಗೆ ಪಶ್ಚಾತ್ತಾಪವಿರಲಿಲ್ಲ. ಇಸ್ಕರಿಯೋತನು ಕಡೆಯದಾಗಿ ಏನಾದನು ಎಂಬುದಾಗಿ ನಾವು ನೋಡುವಾಗ ಅವನು ಯೇಸು ಕ್ರಿಸ್ತನನ್ನು ಹಿಡಿದುಕೊಟ್ಟು ಅದಾದ ನಂತರ ಅವನು ನೇಣು ಹಾಕಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನನ್ನು ಅವನು ಹಿಡಿದುಕೊಟ್ಟನು. 30 ಬೆಳ್ಳಿ ನಾಣ್ಯಕ್ಕಾಗಿ ಅವನು ಹಿಡಿದುಕೊಟ್ಟನು. ಹಿಡಿದುಕೊಟ್ಟ ಮೇಲೆ ಅವನಿಗೆ ಪಾಪದ ಅರಿವಾಯಿತು. ನೋಡ್ರಿ, ಆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮತ್ತಾಯ 27:3. ಅಲ್ಲಿ ಇಸ್ಕರಿಯೋತನಿಗೆ ಪಶ್ಚಾತ್ತಾಪವಾಯಿತು. ಏನು ಪಶ್ಚಾತ್ತಾಪ ಆಯಿತು?
ಆಗ ಆತನನ್ನು ಹಿಡಿದುಕೊಟ್ಟ ಯೂದನು ಅವನಿಗೆ ಮರಣದಂಡನೆ ಆಯಿತು, ಮರಣದಂಡನೆಯ ತೀರ್ಪಾಯಿತೆಂದು ನೋಡಿ ಪಶ್ಚಾತ್ತಾಪಪಟ್ಟು ಆ 30 ರೂಪಾಯಿಗಳನ್ನು ಮಹಾಯಾಜಕರಿಗೂ ಹಿರಿಯರಿಗೂ ತಿರುಗಿ ತಂದು ತಪ್ಪಿಲ್ಲದವನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟೆನು, ಆ ಪಾಪ ಮಾಡಿದೆನು ಅಂದನು. ನೋಡ್ರಿ, ಯೇಸುಕ್ರಿಸ್ತನ ಮರಣದಂಡನೆ ಆಯಿತು ಎಂಬುದಾಗಿ ಹೇಳಿ ಅವನಿಗೆ ಪಶ್ಚಾತ್ತಾಪವಾಯಿತು. ಪಶ್ಚಾತ್ತಾಪ ಆದಮೇಲೆ ಆ ಹಣವನ್ನು ತಂದು ಕೊಡ್ತಾ ಇದ್ದಾನೆ ಮಹಾಯಾಜಕರಿಗೆ. ಅಯ್ಯೋ, ನಾನು ತಪ್ಪು ಮಾಡಿದ್ದೇನೆ, ನಾನು ಪಾಪ ಮಾಡಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇದರಿಂದ ಅವರು ಏನು ಹೇಳಿದ್ರು ಗೊತ್ತಾ? ಅದಕ್ಕವರು, ಇದು ನಮಗೇನು, ನೀನೇ ನೋಡಿಕೋ ಅಂದರು. ನೋಡ್ರಿ, ಅವನು ಯಾರ ಮುಂದೆ ತಪ್ಪನ್ನು ಒಪ್ಪಿಕೊಳ್ಳುತ್ತಾ ಇದ್ದಾನೆ? ಮನುಷ್ಯರ ಮುಂದೆ ತಪ್ಪನ್ನು ಒಪ್ಪಿಕೊಳ್ಳುತ್ತಾ ಇದ್ದಾನೆ. ಇವತ್ತು ಕೂಡ ಅನೇಕರು ತಮ್ಮ ತಪ್ಪಿನ ಅರಿವಾಗಿ ಯಾರ ಮುಂದೆ ಒಪ್ಪಿಕೊಳ್ಳುತ್ತಾ ಇದ್ದಾರೆ ಗೊತ್ತಾ? ಮನುಷ್ಯರ ಮುಂದೆ ಒಪ್ಪಿಕೊಳ್ಳುತ್ತಾ ಇದ್ದಾರೆ. ನೀವು ಮನುಷ್ಯರ ಮುಂದೆ ಒಪ್ಪಿಕೊಂಡ್ರೆ ಅವ್ರು ಹೇಳೋದೇನು ಗೊತ್ತಾ? ಅದಕ್ಕೂ ನಮ್ಗೆ ಯಾವ ಸಂಬಂಧ ಇಲ್ಲ, ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಇವತ್ತು ಅನೇಕರು ಕಲ್ಲು ಮುಂದೆ, ಮರದ ಮುಂದೆ, ಗೊಂಬೆಯ ಮುಂದೆ ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತಾ ಇದ್ದಾರೆ. ಇದರಿಂದ ನಿಮ್ಮ ತಪ್ಪುಗಳು ಕ್ಷಮಿಸಲ್ಪಡಕ್ಕೆ ಸಾಧ್ಯನೇ ಇಲ್ಲ, ನಿಮ್ಮ ಪಾಪಗಳು ಕ್ಷಮಿಸಲ್ಪಡಕ್ಕೆ ಸಾಧ್ಯ ಇಲ್ಲ. ಅದಾದಮೇಲೆ ಅವನ ಪಾಪವು ಅವನ ಕಾಡಲಿಕ್ಕೆ ಶುರುವಾಗಿ ಅವನು ಯೂದನು ಏನು ಮಾಡಿದನು? ಅವನು ಮರಕ್ಕೆ ನೇತು ಹಾಕಿಕೊಂಡನು. ಪ್ರಿಯರೇ, ಇಷ್ಟೊತ್ತು ನಾವು ಧ್ಯಾನ ಮಾಡಿದ್ದೇನೋ ಗೊತ್ತಾ? ನಮ್ಮ ಪಾಪವನ್ನು ದೇವರ ಮುಂದೆ ಒಪ್ಪಿಕೊಳ್ಳಬೇಕು. ಪೇತ್ರನು ತನ್ನ ಪಾಪವನ್ನು ದೇವರ ಮುಂದೆ ಒಪ್ಪಿಕೊಂಡನು. ಯೂದನು ತನ್ನ ಪಾಪವನ್ನು ಮನುಷ್ಯರ ಮುಂದೆ ಒಪ್ಪಿಕೊಂಡನು. ಪೇತ್ರನಿಗೆ ಪಾಪ ಕ್ಷಮಾಪಣೆ ಸಿಕ್ತು, ಯೂದನಿಗೆ ಮರಣವು ಸಿಕ್ತು. ಪ್ರಿಯರೇ, ನೀವು ಯಾರ ಮುಂದೆ ನಿಮ್ಮ ಪಾಪವನ್ನು ಒಪ್ಪಿಕೊಳ್ಳುತ್ತಾ ಇದ್ದೀರಿ? ಮನುಷ್ಯರಿಗೆ ಹೇಳ್ತಾ ಇದ್ದೀರಾ? ಕಲ್ಲು ಮುಂದೆ, ಬಂಡೆಯ ಮುಂದೆ, ಮರದ ಮುಂದೆ, ಮರದ ತುಂಡಿನ ಮುಂದೆ ಅಥವಾ ಗೊಂಬೆಗಳ ಮುಂದೆ ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾ ಇದ್ದೀರಾ? ಹಾಗಾದರೆ ಆ ನಿಮ್ಮ ಪಾಪಗಳು ಕ್ಷಮಿಸಲಿಕ್ಕೆ ಅದು ಯಾವುದಕ್ಕೂ ಸಾಧ್ಯವಿಲ್ಲ. ಕಾರಣ ಕರ್ತನಾಗಿರೋಂಥ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದು ಯಾತಕ್ಕಂದರೆ ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ. ನಾವು ಪಾಪಿಗಳಾಗಿದ್ದಾಗಲೂ ಆತನು ನಮ್ಮ ಪಾಪಗಳಿಗೋಸ್ಕರ ಸತ್ತನು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಹಾಗಿರುವಾಗ ನಿಮ್ಮ ಪಾಪವನ್ನು ಯೇಸುವಿನ ಮುಂದೆ ಒಪ್ಪಿಕೊಳ್ಳ್ರಿ. ಪಾಪದ ಪಾಪವು ನಿಮ್ಮನ್ನು ಕಾಡ್ತಾ ಇದೆಯಾ? ಹಾಗಾದರೆ ಯೇಸುವಿನ ಮುಂದೆ ಒಪ್ಪಿಕೊಳ್ಳ್ರಿ. ಹಾಗಾದರೆ ಏನು ಮಾಡಬೇಕು? ಯೇಸು ಹತ್ರ ಹೇಳಬೇಕು, ಯೇಸುವೆ, ನಾನು ಪಾಪಿ, ನನ್ನನ್ನು ಕ್ಷಮಿಸು. ನೀನು ನನಗೋಸ್ಕರ ಪ್ರಾಣ ಕೊಟ್ಟಿದ್ದೀಯಾ ಎಂಬುದಾಗಿ ನಾವು ನಂಬಬೇಕು. ಯೇಸು ಸ್ವಾಮಿ, ನನ್ನ ಪಾಪಕ್ಕೋಸ್ಕರ ಸತ್ತು ಹೂಣಲ್ಪಟ್ಟು 3ನೇ ದಿನ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದೀಯಾ ಎಂಬುದಾಗಿ ನಾನು ನಂಬುತ್ತೇನೆ, ನನ್ನ ಪಾಪವನ್ನು ಕ್ಷಮಿಸು ಎಂಬುದಾಗಿ ನೀವು ಹೇಳುವುದಾದರೆ ಯೇಸು ಕ್ರಿಸ್ತನು ನಿಮ್ಮ ಪಾಪವನ್ನು ಕ್ಷಮಿಸ್ತಾನೆ. ಹಾಗಿರುವುದಾದರೆ ಒಂದು ಸಣ್ಣ ಪ್ರಾರ್ಥನೆಯನ್ನು ನಾನು ಹೇಳಿಕೊಡ್ತೇನೆ. ಅದನ್ನು ನೀವು ಯೇಸು ಕ್ರಿಸ್ತನಿಗೆ ಹೇಳ್ತಾ ಇದ್ದೀರಿ ಎಂಬುದಾಗಿ ಹೇಳ್ರಿ. ಯೇಸು ಸ್ವಾಮಿ, ನಾನು ಪಾಪಿ, ನನ್ನ ಪಾಪವನ್ನು ಕ್ಷಮಿಸು. ನನ್ನ ಪಾಪಕ್ಕಾಗಿ ನೀನು ಸತ್ತಿದಿ ಎಂಬುದಾಗಿ ನಾನು ನಂಬುತ್ತೇನೆ. ನನ್ನ ಹೃದಯಕ್ಕೆ ಬಾ, ನಿನ್ನ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸು. ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ತಂದೆಯೇ, ಆಮೇನ್. ಈ ಪ್ರಾರ್ಥನೆಯನ್ನು ನೀವು ಮಾಡಿರುವುದಾದರೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ನಾಮವನ್ನು ಘನಪಡಿಸುತ್ತೇವೆ, ನಿಮಗೆ ಮಹಿಮೆ ಉಂಟಾಗಲಿ. ಇದುವರೆಗೂ ನನ್ನ ನಡೆಸಿದ್ದು ನಿನ್ನ ಕೃಪೆ ತಾನೇ. ಇದುವರೆಗೂ ನನ್ನ ಕಾದದ್ದು ನಿನ್ನ ಕೃಪೆ ತಾನೇ. ಇದುವರೆಗೂ ನನ್ನ ನಡೆಸಿದ್ದು ನಿನ್ನ ಕೃಪೆ
ತಾನೇ. ಇದುವರೆಗೂ ನನ್ನ ಕಾದದ್ದು ನಿನ್ನ ಕೃಪೆಯೇ ತಾನೇ. 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 ಇದುವರೆಗೂ ನನ್ನ ನಡೆಸಿದ್ದು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ಕಾದದ್ದು ನಿನ್ನ ಕೃಪೆಯೇ ತಾನೇ. ಪರಿ ಸರಿ ಮಪ ಸರಿ 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 ಮಪ ನೀ ಗಮಪ. ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ. ನಮ್ಮನ್ನು ಭೇಟಿ ಮಾಡಬೇಕಾದ್ರೆ ಸತ್ಯಂ ಸತ್ಯವೇ ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸ್, ಮತ್ತಿಕೆರೆ, ಬೆಂಗಳೂರು 54 ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು. ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು, ಪ್ರಾರ್ಥನಾ ಮನವಿಗಳು ಇರೋದಾದರೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡೋದಾದರೆ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ನಿಮಗೇನಾದರೂ ಬೈಬಲ್ ಸಂಬಂಧವಾದಂಥ ಪ್ರಶ್ನೆಗಳು ಅಥವಾ ಸಂಶಯಗಳು ಇರೋದಾದರೆ ವಾಟ್ಸಪ್ಪಿನಿಂದ ನೀವು ನಮಗೆ ಪ್ರಶ್ನೆಯನ್ನು ಕೇಳಬಹುದು. ಆ ವಾಟ್ಸಪ್ಪಿನಿಂದಲೇ ನಾವು ಆ ಉತ್ತರವನ್ನು ನಿಮಗೆ ಕಳಿಸಲ್ಪಡಲಾಗುತ್ತದೆ. ಈ ಸಂದೇಶವನ್ನು ಮತ್ತು ಈ ಹಾಡುಗಳನ್ನು ಪುನಃ ಕೇಳುವುದಕ್ಕೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ. ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿರೋದಾದರೆ ನಿಮ್ಮ ಸ್ನೇಹಿತರಿಗೂ ಇದನ್ನು ನೀವು ಶೇರ್ ಮಾಡಿರಿ. ಈ ಶುಭವಾರ್ತಾ ಸಂದೇಶದಲ್ಲಿ ನೀವು ಸಹ ಪಾಲ್ಗೊಂಡ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ವಚನ ಮಳೆಯಾಗಿ ಸುರಿಯುವುದು, ಸತ್ಯವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ದೇವರೇ, ನಾನು ಪಾಪಿ, ನನ್ನನ್ನು ಕರುಣಿಸು ಎಂಬುದಾಗಿ ಆತನು ಬೇಡುವವನಾಗಿದ್ದಾನೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಂಥ ಸಮಯದಲ್ಲಿ ಆ ಘಟನೆಯನ್ನು ಹೇಳಿದ ನಂತರ ಯೇಸು ಸ್ವಾಮಿ ಹೇಳ್ತಾರೆ, ಅವನು